ಮೌನದೊಳಗಿನ ಹತ್ತಿರತೆ. ಮಳೆ ಆ ದಿನ ನಿಧಾನವಾಗಿ ಸುರಿಯುತ್ತಿತ್ತು. ಬಸ್ ಸ್ಟಾಪ್ನ ಶೆಡ್ ಕೆಳಗೆ ನಿಂತಿದ್ದಾಗ ಆಕಾಶಕ್ಕಿಂತ ಹೆಚ್ಚು ಅವಳ ಕಣ್ಣಲ್ಲಿ ಮೋಡ ಕವಿದಿತ್ತು. ಅನ್ವಿತಾ. ಅವಳ ಹೆಸರು ಕೇಳಿದರೆ ಸಾಕು ಆತನ ಎದೆಯಲ್ಲಿ ಏನೂ ಒಮ್ಮೆಲೆ ನಿಲ್ಲುವಂತೆ. ಅವಳು ಅವನ ಪಕ್ಕದಲ್ಲೇ ನಿಂತಳು. ತುಂಬಾ ಹತ್ತಿರ ಮಾತನಾಡಲಿಲ್ಲ. ಆದ್ರೆ ಆ ಮೌನದಲ್ಲೇ ಸಾವಿರ ಮಾತುಗಳಿದ್ದವು. ಮಳೆಯ ಹನಿಗಳು ಅವಳ ಕೂದಲ ತುದಿಯಿಂದ ಜಾರುತ್ತಾ ಅವಳ ಕತ್ತಿನ ಬಳಿ ಸೇರುತ್ತಿದ್ದವು. ಅವನು ನೋಡಬಾರದು ಅಂತ ತಿಳಿದಿದ್ದರೂ ನೋಡದೆ ಇರಲು ಆಗಲಿಲ್ಲ. ಚಳಿ ಆಗ್ತಿದೆಯಾ? ಅವನು ಕೇಳಿದ್ದು ಶಬ್ದಕ್ಕಿಂತ ಉಸಿರಿನಂತೆ. ಅವಳು ತಲೆಯಾಡಿಸಿದಳು ಅಷ್ಟೇ. ಅವನು ತನ್ನ ಶಾಲು ನಿಧಾನವಾಗಿ ಅವಳ ಭುಜದ ಮೇಲೆ ಇಟ್ಟ. ಅವಳ ಕೈ ಕ್ಷಣಕಾಲ ಅವನ ಕೈಗೆ ತಾಕಿತು. ಆ ಒಂದು ಕ್ಷಣ ಅದು ಬೆಂಕಿಯಲ್ಲ, ಆದ್ರೆ ದೇಹದೊಳಗೆ ನಿಧಾನವಾಗಿ ಹರಿಯುವ ಬಿಸಿ ನದಿಯಂತೆ. ಅವಳು ಅವನ ಕಡೆ ನೋಡಿದಳು. ಕಣ್ಣಲ್ಲಿ ಪ್ರಶ್ನೆ, ಭಯ ಮತ್ತು ಒಪ್ಪಿಗೆ. ಅವನು ಹತ್ತಿರ ಬಂದ, ತುಂಬಾ ಹತ್ತಿರ. ಅವಳ ಉಸಿರಿನ ತಾಪ ಅವನ ತುಟಿಗಳ ಬಳಿ ತಟ್ಟಿತು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಎಲ್ಲವೂ ಬದಲಾಗುತ್ತಿತ್ತು. ಆದರೆ ಅವನು ನಿಂತ. ಅವಳ ನಾಚಿಕೆಯ ನಗು ಅವನ ಆತ್ಮ ಸಂಯಮ. ಅದೇ ಅವರ ಪ್ರೀತಿ. ಮಳೆ ನಿಂತಿತ್ತು, ಬಸ್ ಬಂದಿತ್ತು, ಆದ್ರೆ ಅವರಿಬ್ಬರ ಮಧ್ಯೆ ಹುಟ್ಟಿದ ಆ ಕ್ಷಣ ಅದು ಎಲ್ಲಿಗೂ ಹೋಗಲಿಲ್ಲ. ಅವಳು ಬಸ್ ಏರೋ ಮುಂಚೆ ನಿಧಾನವಾಗಿ ಹೇಳಿದಳು, ನೀನು ಹತ್ತಿರ ಬಂದಿದ್ದೇ ಸಾಕಾಗಿತ್ತು. ಅವನು ಉತ್ತರಿಸಲಿಲ್ಲ. ಅವಳು ಹೋದಳು. ಆದ್ರೆ ಆ ದಿನದಿಂದ ಅವರ ಪ್ರೀತಿ ಎಂದಿಗೂ ಕೂಗಲಿಲ್ಲ. ಮೌನದಲ್ಲೇ ಹೃದಯಕ್ಕೆ ಹತ್ತಿರವಾಯಿತು. ಕೆಲವು ಪ್ರೀತಿಗಳು ಸ್ಪರ್ಶದಲ್ಲಿ ಅಲ್ಲ, ತಡೆಯಲ್ಲೇ ಹೆಚ್ಚು ಬಿಸಿ. ಈ ಪ್ರೀತಿಯ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.